Hello aspirants, welcome to India for IAS. This is Manjunath Mudhod. Topic of this video is eSafer. So recently eSafer initiative, it was in news. So this topic, it is very important for prelims. It is a prelims exclusive topic. So no questions will come on mains, but you can write it as an example in value addition. So you can use it as an example for value addition. So we will discuss what is eSafer initiative. So what is its target and duration? Who is going to implement this initiative? Then along with that, so we are also going to discuss a program called Information Security Education and Awareness Program. So recently, Ministry of Electronics and IT, so Union Government, so it launched eSafer initiative. So what is this initiative? It is a cyber security awareness and training program. So cyber security awareness ಮತ್ತೆ ಏನಿದೆ ಅದ್ರ ಬಗ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಯಾರಿಗೆ. ಸೊ ಇಟ್ ಈಸ್ ಟು ಎನೇಬಲ್ 1 million ಸೈಬರ್ ಸೆಕಿ ಸೊ ಅಕ್ರಾಸ್ ರೂರಲ್ ಇಂಡಿಯಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಕ್ರಾಸ್ ರೂರಲ್ ಇಂಡಿಯಾ 1 million ಸೈಬರ್ ಸೆಕೀಸ್ ಅಂದರೆ ವುಮನ್ ಏನಿರ್ತಾರೆ ರೂರಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ ವುಮನ್ಗೆ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಮತ್ತು ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿದೆ. ಸೊ ಇಟ್ ಈಸ್ ಅ eSafer ಇನಿಷಿಯೇಟಿವ್. ಸೊ ಕಮಿಂಗ್ ಟು ದಿ eSafer ಇನಿಷಿಯೇಟಿವ್, ಸೊ ಇದು ಏನಿದೆ ಫೀಚರ್ಸ್ ಏನಿದೆ ಅಂತ ನೋಡೋದಾದರೆ, ಸೊ ಆ್ಯಸ್ ವಿ ಹ್ಯಾವ್ ಡಿಸ್ಕಸ್, ಇಟ್ ಈಸ್ ಅ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಫಾರ್ ರೂರಲ್ ವುಮನ್. ಸೊ ರೂರಲ್ ವುಮನ್ ಏನಿದ್ದಾರೆ ಅವ್ರಿಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಏನಕ್ಕೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು? ಬಿಕಾಸ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮಿಷನ್ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಆಲ್ ಓವರ್ ಇಂಡಿಯಾ ನಾವೇನು ಮಾಡ್ತಾ ಇದ್ದೀವಿ, ಬಿ ಇಟ್ ವಿಲೇಜ್ ಆರ್ ಸಿಟಿ ಆರ್ ಎನಿ ಅದರ್ ರಿಮೋಟ್ ಪ್ಲೇಸ್, ವಿ ಆರ್ ಯೂಸಿಂಗ್ ಡಿಜಿಟಲ್ ಟೆಕ್ನಾಲಜಿ ಫಾರ್ ವೇರಿಯಸ್ ಅಪ್ಲಿಕೇಶನ್. ಸೊ ಬೇರೆ ಬೇರೆ ಕೆಲಸಗಳಿಗೆ ಏನು ಮಾಡ್ತಿದ್ವಿ, ಡಿಜಿಟಲ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ವಿ, ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀವಿ. ಇದರಿಂದ ಏನಾಗ್ತಿದೆ, ಸೊ ಈ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಏನಿದೆ, ಸೈಬರ್ ಥ್ರೆಟ್ಸ್ ಅದು ಜಾಸ್ತಿ ಆಗ್ತಾ ಹೋಗ್ತಿದೆ. ಡಿಜಿಟಲ್ ಅರೆಸ್ಟ್ ಇರ್ಬೋದು, ಹ್ಯಾಕಿಂಗ್ ಮಾಡೋದಿರ್ಬೋದು, ಸೊ ಮೊಬೈಲ್ ವ್ಯಾಲೆಟಿಂದ ದುಡ್ಡು ಕಳುವು ಮಾಡ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಇನ್ಸಿಡೆಂಟ್ ಜಾಸ್ತಿ ಆಗ್ತಿದೆ. ಸೊ ಪ್ರೈವಸಿ ವೈಲೇಷನ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಈ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಎಸ್ಪೆಷಲಿ ರೂರಲ್ ಇಂಡಿಯಾದಲ್ಲಿರ್ತಕ್ಕಂಥ ವುಮನ್ಗೆ, ಸೊ ದಿಸ್ ಇಸ್ ದಿ eSafer ಇನಿಷಿಯೇಟಿವ್. ಸೊ ದಿಸ್ ಇನಿಷಿಯೇಟಿವ್ ಇಟ್ ಈಸ್ ಲಾಂಚ್ಡ್ ಬೈ ಸಿಡ್ಯಾಕ್ ಎಲ್ಲಿದೆ, ಹೈದರಾಬಾದಲ್ಲಿದೆ, and Reliance Foundation in association with Reliance Foundation. So it comes under the Ministry of Electronics and IT. So parent ministry of the Ministry of Electronics and IT. So launched by CDAC in association with Reliance Foundation. So coming to the overview of the eSafer initiative, it is a cyber security awareness and training program. So through this, the union government, its target, it wants to make 1 million rural women to aware about cyber security and to train them against the cyber security threats. And its focus is on last mile cyber security awareness. Last mile cyber security awareness means all women in rural India. So especially targeting directly the women in rural India. ರೂರಲ್ ಇಂಡಿಯಾದಲ್ಲಿರ್ತಕ್ಕಂಥ ವುಮನ್ಸ್ ಏನಿದ್ದಾರೆ, ದೇ ಆರ್ ವೆರಿ ಹೈಲಿ ವಲ್ನರಬಲ್ ಟು ದಿ ಸೈಬರ್ ಸೆಕ್ಯೂರಿಟಿ ಥ್ರೆಟ್. ಸೊ ಇಟ್ ಈಸ್ ಡೈರೆಕ್ಟ್ಲಿ focusing on last mile cyber security awareness, not in between any intermediary agencies. So this is mainly because of the rise in the use of digital platforms for finance, livelihoods and services. So ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಫೈನಾನ್ಸ್ ರಿಲೇಟೆಡ್ ಲೈಕ್ ಅಂದರೆ, ಸೊ ದುಡ್ಡು ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಸೊ ಏನಾದರೂ ವ್ಯವಹಾರ ಮಾಡೋದಿರ್ಬೋದು, livelihood purpose, all our salaries are being received over electronic platforms, and we are using digital applications for various other services, right? ಸೊ ಇದರಿಂದ ಏನಾಗ್ತಿದೆ, ದೇರ್ ಇಸ್ ಅ ರೈಸ್ ಇನ್ ದಿ ಯೂಸ್ ಆಫ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಸೊ ಇದ್ರ ಜೊತೆಗೆ ಏನಾಗ್ತಿದೆ, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಷ್ಟು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಅಷ್ಟು ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಕೂಡ ಏನಾಗ್ತಿದೆ, ಸೈಬರ್ ಥ್ರೆಟ್ಸ್ ಇನ್ಕ್ರೀಸ್ ಆಗ್ತಿದೆ. ಸೊ ಇದರ ಅಗೇನೆಸ್ಟ್ ಏನು ಮಾಡಬೇಕು, ಗೌರ್ಮೆಂಟು ಎಂಪವರ್ ಮಾಡಲಿಕ್ಕೆ ಹೊರಟಿದೆ 1 million ವುಮನ್ನ. ಸೊ ದಟ್ ಈಸ್ ದ ಇನಿಷಿಯೇಟಿವ್ eSafer. ಸೊ ಕಮಿಂಗ್ ಟು ದ ಅಬ್ಜೆಕ್ಟಿವ್, ಟು ಸ್ಟ್ರೆಂಗ್ತನ್ ದಿ ಸೈಬರ್ ಹೈಜೀನ್ ಆ್ಯಂಡ್ ಡಿಜಿಟಲ್ ಸೇಫ್ಟಿ. ಸೊ ಸೈಬರ್ ಹೈಜೀನ್ ಅಂತಂದರೆ, ಸೊ ಟು ಕ್ರಿಯೇಟ್ ದಿ ಸೇಫ್ ಸೈಬರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಆಲ್ಸೋ ಡಿಜಿಟಲ್ ಸೇಫ್ಟಿ, ಆ್ಯಂಡ್ ಟು ಎಂಪವರ್ ರೂರಲ್ ವುಮನ್ ಆ್ಯಸ್ ಸೈಬರ್ ಸೆಕೀಸ್. ಸೊ ರೂರಲ್ ವುಮನ್ನ ಟ್ರೈನ್ ಮಾಡೋದ್ರ ಮುಖಾಂತರ ಸೈಬರ್ ಸೆಕಿಯಾಗಿ ಅವರು ವರ್ಕ್ ಮಾಡ್ತಾರೆ. ಸೊ ದೇ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅವೇರ್ನೆಸ್ in the rural India. Then the next objective is to promote secure digital participation. ಸೊ ಇವಾಗ ಡಿಜಿಟಲ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗ್ತಿದೆ. ಸೊ ಅದ್ರ ಜೊತೆಗೆ ಏನು ಮಾಡಬೇಕು, ಅದನ್ನು ಸೆಕ್ಯೂರ್ ಆಗಿ ಮಾಡಬೇಕು. ಸೊ ದಟ್ ಈಸ್ ದ ಐಡಿಯಾ. ದೆನ್ ಟು ರೆಡ್ಯೂಸ್ ದಿ ವಲ್ನರಬಿಲಿಟಿ ಟು ಸೈಬರ್ ಫ್ರಾಡ್ಸ್ ಆ್ಯಂಡ್ ಥ್ರೆಟ್ಸ್.
So coming to the institutional framework of eSafer, so ಏನಿದೆ, so this program it is anchored under the ISEA program of the Ministry of Electronics and IT. ಸೊ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಅದರ ಅಂಡರ್ ISEA ಅಂತ ಒಂದು ಪ್ರೋಗ್ರಾಮ್ ಇದೆ. ಏನಿದೆ ISEA ಅಂತಂದರೆ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಅಂತ ಪ್ರೋಗ್ರಾಮು. ಸೊ ಅದರ ಅಂಡರ್ ಬರುತ್ತೆ. ಸೊ ದಿಸ್ ಈಸ್ ಇಂಪ್ಲಿಮೆಂಟೆಡ್ ಥ್ರೂ CDAC as we have already discussed, and it is supported by Reliance Foundation. So coming to the target and duration, target 1 million cyber security we have discussed, coverage rural India. So coming to the duration for next 3 years, so that is from 2026 to 2028, right? ಸೊ ಕಮಿಂಗ್ ಟು ದಿ ಇಂಪ್ಲಿಮೇಷನ್ ಸ್ಟ್ರಾಟಜಿ, ಸೊ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ಇಟ್ ಈಸ್ ಅ ಪೀರ್ ಲೆಡ್ ಕಮ್ಯುನಿಟಿ ಬೇಸ್ಡ್ ಅಪ್ರೋಚ್. ಮಾಡಲ್ ಏನು, ಪೀರ್ ಲೆಡ್ ಆ್ಯಂಡ್ ಕಮ್ಯುನಿಟಿ ಬೇಸ್ಡ್. ಪೀರ್ ಲೆಡ್ ಅಂತಂದರೆ ಸೊ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ಬೋದು, NGO ಇರ್ಬೋದು, ಅಲ್ಲಿ ಏನಿರ್ತಾರೆ ವುಮನ್ ರಿಲೇಟೆಡ್. ಸೊ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ವುಮನ್ಸ್ ಒಂದೇ ಏಜ್ನವ್ರು ಇರ್ತಾರೆ, NGOದಲ್ಲಿ ವುಮನ್ಸ್ ಇರ್ತಾರೆ. ಸೊ ಅವ್ರಿಗೆ ಏನು ಮಾಡೋದು, ಟ್ರೈನ್ ಮಾಡೋದು. ಸೊ ಯಾವ ರೀತಿ ಟ್ರೈನ್ ಮಾಡ್ತಾರೆ, ಸೊ ದ ಡೆವಲಪ್ಮೆಂಟ್, ಲೋಕಲೈಸೇಷನ್ ಆ್ಯಂಡ್ ಅಪ್ಡೇಷನ್ ಆಫ್ ದ ಟ್ರೈನಿಂಗ್ ಕಂಟೆಂಟ್. ಸೊ ದಿಸ್ ಈಸ್ ಡನ್ ಬೈ CDAC. CDAC ಏನು ಮಾಡುತ್ತೆ, ಲೋಕಲ್ ಅಲ್ಲಿ ಏನಿರ್ತಕ್ಕಂಥ ಒಂದು ವಿಲೇಜಲ್ಲಿ ಇರ್ತಕ್ಕಂಥ ಒಂದು ಲೊಕ್ಯಾಲಿಟಿಗೆ ಸೂಟ್ ಆಗೋ ಥರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಏನು ಮಾಡುತ್ತೆ, ಡೆವಲಪ್ ಮಾಡುತ್ತೆ. ಸೊ ಅದನ್ನು ಏನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಾ ಇರುತ್ತೆ. ರಿಲಯನ್ಸ್ ಫೌಂಡೇಶನ್ ಏನು ಮಾಡುತ್ತೆ, ಗ್ರಾಸ್ ರೂಟ್ಸ್ ಡೆಲಿವರಿ ವಯಾ ವುಮನ್ ನೆಟ್ವರ್ಕ್ಸ್. ಸೊ ವಾಟ್ ಆರ್ ದ ನೆಟ್ವರ್ಕ್ಸ್ ಫಾರ್ ವುಮನ್, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇರ್ಬೋದು, NGO ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ಬೋದು. ಸೊ ಆ್ಯಂಡ್ ಆಶಾ ಕಾರ್ಯಕರ್ತರಂತಿದ್ದಾರೆ, ಆಕ್ಸಿಲರಿ ಮಿಡ್ ವೈಫ್ ನರ್ಸಸ್ ಅಂತ ಇದ್ದಾರೆ. ಸೊ ಥ್ರೂ ಆಲ್ ದೀಸ್ ಮೆಕ್ಯಾನಿಸಮ್, ಸೊ ದೇ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಿಸ್ ಸ್ಕೀಮ್. ಸೊ ಇನಿಷಿಯಲಿ ಇಟ್ ಈಸ್ ಗೋಯಿಂಗ್ ಟು ಬಿ ರೋಲ್ಡ್ ಔಟ್ ಇನ್ ಮಧ್ಯಪ್ರದೇಶದಲ್ಲಿ ಮೊದಲು ಸ್ಟಾರ್ಟ್ ಮಾಡ್ತಾರೆ, ಮತ್ತು ಒರಿಸ್ಸಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಫೇಸ್ ಮ್ಯಾನರಲ್ಲಿ ಆಲ್ ಓವರ್ ಇಂಡಿಯಾ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಕಮಿಂಗ್ ಟು ದಿ ISEA ಪ್ರೋಗ್ರಾಮ್. ISEA ಅಂತಂದರೆ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂಡರ್ ಬರುತ್ತೆ. ಸೊ ದಿಸ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 2005. 2005ರಲ್ಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಕರೆಂಟ್ಲಿ ಇಟ್ ಈಸ್ ಇನ್ ಥರ್ಡ್ ಫೇಸ್ ಆಫ್ ಇಟ್ಸ್ ಇಂಪ್ಲಿಮೆಂಟೇಷನ್. ಸೊ ಈ ISEA ಪ್ರೋಗ್ರಾಮ್ ಏನಂತಂದರೆ ಟು ಡೆವಲಪ್ ಹ್ಯೂಮನ್ ರಿಸೋರ್ಸಸ್ ಇನ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ. ಸೊ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂತಂದರೆ ಈ ಡಿಜಿಟಲ್ ಏನಿದೆ, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಮಿಷನ್ ಏನಿದೆ. ಸೊ ಇವು ಏನು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಡಿವೈಸ್ ಯೂಸ್ ಏನು ಮಾಡ್ತೀವಿ, ಮೊಬೈಲ್ಸ್ ಇರ್ಬೋದು, ಐಪ್ಯಾಡ್ಸ್ ಇರ್ಬೋದು, ಸೊ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಲ್ಲಿ ಹ್ಯೂಮನ್ ರಿಸೋರ್ಸ್ನ ಡೆವಲಪ್ ಮಾಡೋದು ಫಾರ್ ಸೆಕ್ಯೂರಿಟಿ ಪರ್ಪಸ್, to reduce the cyber threats and to proactively work towards the cyber security. So this promotes cyber hygiene awareness among the masses. Then coming to its aim to ensure safe, trusted and secure cyberspace all over India. So this is all about eSafer initiative based on the topic that is eSafer. ಸೊ ಅದ್ರ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದೀವಿ ಇಲ್ಲಿ, ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್. ಇದರಲ್ಲಿ 3 ಸ್ಟೇಟ್ಮೆಂಟ್ ಇದೆ. ಸೊ ಈ 3 ಸ್ಟೇಟ್ಮೆಂಟ್ನ ನೋಡಿ ನಿಮ್ಮ ಆನ್ಸರ್ ಏನು ಅಂತ ಕಮೆಂಟ್ ಮಾಡಿ. ಆನ್ಸರ್ ಮತ್ತು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ PDF ಅಲ್ಲಿ ಅವೈಲೇಬಲ್ ಇದೆ. ಆ PDF ಎಲ್ಲಿದೆ, ಇಂಡಿಯಾ ಫಾರ್ IAS ಟೆಲಿಗ್ರಾಮ್ ಚಾನಲ್ ಇದೆ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿಕ್ಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀವಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಆಗಿ ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಸೊ ಅಲ್ಲಿ ನಿಮಗೆ ಈ ಎಂಟೈರ್ ವಿಡಿಯೋ ಏನಿದೆ ಅದರದ್ದು ಡೀಟೇಲ್ಡ್ ನೋಟ್ಸ್ ಇದೆ. ಸೊ ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್ ಟಾಪಿಕ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಪ್ರಿಲಿಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್.